ಇವಾಗ ನಾನು ನಿಮಗೆ ಒಂದು ಸ್ಲೀವ್ಲೆಸ್ ಬ್ಲೌಸ್ದು ಕಟಿಂಗ್ ತೋರಿಸ್ತಾ ಇದ್ದೀನಿ. ಈ ಕಟಿಂಗ್ ನೋಡ್ತಾ ನಾನು ಏನು ಬಿಸ್ನೆಸ್ ಡೆವಲಪ್ಮೆಂಟಿಗೆ ಏನೇನು ಮಾಡಬೇಕು, ನಿಮ್ಮ ಟೈಲರ್ ಶಾಪ್ ಇದ್ದರೆ ಅದನ್ನು ಯಾವ ಥರ ಡೆವಲಪ್ ಮಾಡ್ಕೋಬೇಕು ಅನ್ನೋ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಇವಾಗ ನಾನು ಟೈಲರ್ ಶಾಪ್ನ ಡೆವಲಪ್ಮೆಂಟ್ಗೆ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ತೀನಿ. ನೀವು ಸಹಜವಾಗಿ ಟೈಲರ್ ಶಾಪ್ ಇದ್ದವ್ರು ಯಾರೇ ಆಗಲಿ ಬೆಳಗ್ಗೆ ಟೈಮು ಒಂದು 10 ಗಂಟೆಗೆ ಶಾಪ್ ಓಪನ್ ಮಾಡಿ ರಾತ್ರಿ ಒಂದು 7-8 ಗಂಟೆಗೆಲ್ಲ ಕ್ಲೋಸ್ ಮಾಡ್ತೀರಲ್ವ. ಈ ಟೈಮಿಂಗ್ಸಲ್ಲಿ ಮಾಡೋ ಕೆಲಸ ಏನು ಮಾಡ್ತೀರಾ, ಬೆಳಗ್ಗೆ ಬಂದುಬಿಟ್ಟು ಶಾಪಲ್ಲೇ ಕಟಿಂಗ್ ಮಾಡ್ತೀರಿ. ನೀವು ಕಟಿಂಗ್ ಮಾಡೋದಾದರೆ ಕಟಿಂಗ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋದಾದರೆ ನೀವು ಸ್ಟಿಚ್ ಮಾಡಿದ್ರೆ, ಇಲ್ಲ ಯಾರಿಗಾನ ಕೊಡೋದಾದರೆ ಕೊಡ್ತೀರಾ. ಇವಾಗ ಈ ಪ್ರೊಸೀಜಿಂಗ್ ಎಲ್ಲ ನಿಮ್ಮ ಶಾಪಲ್ಲೇ ಆಗುತ್ತೆ. ಕಟಿಂಗು ಸ್ಟಿಚಿಂಗು ಎಲ್ಲ ನೀವು ಕಟಿಂಗ್ ಮಾಡ್ತೀರಾ, ಅವ್ರು ಸ್ಟಿಚ್ ಮಾಡ್ತಾರೆ. ಇಲ್ಲ ನೀವು ಕಟಿಂಗ್ ಮಾಡ್ಕೊತೀರಿ, ನೀವು ಸ್ಟಿಚ್ ಮಾಡ್ತೀರಾ. ಇದೆಲ್ಲ ಅಲ್ಲದೆ ಇದರ ಮೇಲೆ ನಾವು ಎಕ್ಸ್ಟ್ರಾ ಸಂಪಾದನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡಿ. ಇವಾಗ ನೀವು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದಾಳ್ತೀರ ಅಂದ್ಕೊಳ್ಳಿ. ಆದರೆ ನೀವು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಸಂಪಾದನೆ ಮಾಡಬೇಕು, ನಮ್ಗೆ ಇನ್ನೂ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಚಿಂತೆ ಇದ್ದರೆ ಮಾತ್ರ ಒಂದು 6 ಗಂಟೆಗೆ ಹೇಳೋ ಬದಲು ಒಂದು 2 ಗಂಟೆ ಮೊದಲೇ ಎದ್ದಾಳ್ರಿ. ಒಂದು 6 ಅಂದರೆ ಒಂದು 4 ಗಂಟೆಗೆ ಅಂದ್ಕೊಳ್ಳಿ, 4-4:15 ಆ ಥರ ಎದ್ದರೆ ಕೂಡ ನೀವು ಬೆಳಗ್ಗೆ ಮುಂಜಾನೆ ಎದ್ದುಬಿಟ್ಟು ಸ್ವಲ್ಪ ನಿಮ್ದು ಏನು ಕೆಲಸಗಳಿದ್ರೆ ಮುಗಿಸ್ಕೊಂಡು ಆಮೇಲೆ ನೀವು ಒಂದು 5 ಗಂಟೆಯಿಂದ ಅಂದ್ಕೊಂಡು 5 ಗಂಟೆಲಿಂದ ಒಂದು 7 ಗಂಟೆವರೆಗೂ 2 ಅವರ್ಸಲ್ಲಿ ಒಂದು 5-6 ಬ್ಲೌಸ್ ಕಟ್ ಮಾಡ್ಬೋದು. ಬ್ಲೌಸ್ ಅಥವಾ ಡ್ರೆಸ್ಸಸ್ ಏನಾದರೂ ಕೂಡ ಒಂದು 6 ಪೀಸ್ ಕಟ್ ಮಾಡ್ಬೋದು. ಆ ಟೈಮಲ್ಲಿ ಕಟಿಂಗ್ ಇದ್ದರೆ ಬೆಳಗ್ಗೆಲ್ಲ ಸ್ಟಿಚಿಂಗು ನೀವು ಮಾಡ್ಬೋದು, ಇಲ್ಲ ಅಥವಾ ಯಾರ ಕೈಲನ ಮಾಡಿಸ್ಬೋದು. ಸರಿನಾ? ನೀವು ಬೆಳಗ್ಗೆ ಮುಂಜಾನೆ ಕಟಿಂಗ್ ಮಾಡ್ಕೊಂಡು ಇರ್ತಿರ್ತೀರಲ್ವ, ಆ ಕಟಿಂಗಿನ ನಿಮ್ಗೆ ಅಂಗಡಿಗೆ ಬಂದಮೇಲೆ ಇನ್ನೇನು ಕೆಲಸ ಇರಲ್ಲ. ಯಾಕಂದರೆ ಕಟಿಂಗ್ ಆಲ್ರೆಡಿ ನೀವು ಮನೇಲಿ ಮಾಡ್ಕೊಂಡು ಬಂದುಬಿಟ್ಟಿರ್ತೀರ. ನಿಮ್ಗೆ ಸೊ ಆ ಟೈಮೆಲ್ಲ ಫ್ರೀ ಇರ್ತೀರ. ಬೆಳಗ್ಗೆ ಟೋಟಲ್ ನಿಮ್ಗೆ 8 ಗಂಟೆಯಿಂದ 10 ಗಂಟೆ ನೀವು ಫ್ರೀನೇ ಇರ್ತೀರ. ಯಾಕಂದರೆ ಅಷ್ಟು ಬ್ಲೌಸು ನೀವು ಸ್ಟಿಚಿಂಗ್ ಮಾಡ್ಬೋದಾದರೆ ನೀವೇ ಮಾಡ್ಬೋದು, ಇಲ್ಲ ಅಂದರೆ ಕೂಡ ಯಾರಿಗೆಲ್ಲ ಮಾಡಿಸ್ಬೋದು. ನನಗೆ ತಿಳಿದಲ್ಲಿ ಮಾತ್ರ ಆ ಸ್ಟಿಚಿಂಗ್ ಕಟ್ ಮಾಡ್ಕೊಂಡಿದ್ದು ಬ್ಲೌಸಸ್ ಎಲ್ಲನೂ ಇನ್ನೊಬ್ಬರ ಕೈಲಿ ಸ್ಟಿಚ್ ಮಾಡಿಸೋದೇ ಒಳ್ಳೆಯದು. ಯಾಕಂದರೆ ನೀವು ಒಬ್ಬರೇ ಮಾಡಿದ್ರೆ ಸಂಪಾದನೆ ಜಾಸ್ತಿ ಮಾಡೋಕ್ಕಾಗಲ್ಲ ದುಡ್ಡನ್ನ. ಇನ್ನೊಬ್ಬರ ಕೈಲೇ ಕಟಿಂಗ್ ನೀವು ಮಾಡಿಕೊಂಡು ಇನ್ನೊಬ್ಬರ ಕೈಲೇ ಸ್ಟಿಚಿಂಗ್ ಮಾಡ್ಸೋಕೆ ಕೊಟ್ಟರೆ ಮಾತ್ರ 100% ಡಬಲ್ ಇನ್ಕಮ್ ನಿಮಗೂ ಬಂದೇ ಬರುತ್ತೆ. ಯಾಕಂದರೆ ನೀವು ಕಟಿಂಗ್ ಬಂದಿರೋ ಪೀಸನ್ನ ಒಬ್ಬರು ಅಥವಾ ಇಬ್ಬರನ್ನ ಇಟ್ಕೊಂಡು ಟೈಲರ್ಸ್ನ ನೀವು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊತ, ನೀವು ಅವ್ರ ಜೊತೆಗೆ ಅವ್ರು ಯಾವ ಥರ ಸ್ಟಿಚಿಂಗ್ ಮಾಡ್ಕೊತಾರೆ ಅಂತ ನೋಡ್ಕೊತ ನೀವು ಇರ್ಬೋದು. ಆ ಟೈಮಲ್ಲಿ ನೀವು ಬೇರೆ ಸೈಡ್ ಬಿಸ್ನೆಸ್ಸನ್ನು ಮಾಡ್ಬೋದು. ಸೈಡ್ ಬಿಸ್ನೆಸ್ ಅಂದರೆ ಯಾವುದು ಗೊತ್ತಾ? ಲೈನಿಂಗ್ ಸೇಲ್ ಮಾಡೋದು, ಫಾಲ್ ಸೇಲ್ ಮಾಡೋದು, ಥ್ರೆಡ್ಸು, ಪೇಪರ್ ಕ್ಯಾನ್ವಸು, ಟೈಲರಿಂಗ್ ಐಟಮ್ಸ್ ಎಲ್ಲನೂ ಸೇಲ್ ಮಾಡ್ಬೋದು. ಆದರೆ ಸಾರೀಸು ಮತ್ತು ಲೆಹಂಗಾ, ಸಾರಿ ಪೆಟ್ಟಿಕೋಟ್ಸು, ಲೆಹಂಗಾಸ್ ಇವೆಲ್ಲ ಸೇಲ್ ಮಾಡೋರು ಇದ್ದಾರೆ. ಬಟ್ ಅವೆಲ್ಲ ಸೇಲ್ ಮಾಡೋಕೆ ಹೋದ್ರೆ ಏನಾಗುತ್ತೆ ಅಂದರೆ ಟ್ರೆಂಡ್ ಚೇಂಜ್ ಆಗದೆ ಇದ್ದಂಗೆ ಸಾರೀಸ್ ಎಲ್ಲ ಓಲ್ಡ್ ಮಾಡಲ್ ಆಗಿಬಿಡ್ತವೆ. ಈ ಥರ ಸಾರೀಸ್ ಬಿಸ್ನೆಸ್ ಮಾತ್ರ ಹೋಗಬೇಡಿ. ಯಾಕಂದರೆ ಯಾವಾಗಲೂ ನಡೆಯೋಂಥ ಬಿಸ್ನೆಸ್ ಲೈನಿಂಗ್ಸು, ಫಾಲ್ಸ್ ಯಾವಾಗಲೂ ನಡೆದಿರ್ತದೆ. ನೀವು ಸುತ್ತಮುತ್ತ ಅಂಗಡಿಗಳೆಲ್ಲ ಹೇಳ್ಬಿಡ್ರಿ, ಎಲ್ಲ ಅಂಗಡಿಗಿಂತ ನಾನೊಂದು 2 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ನಿಮ್ಮ ಹತ್ರನೇ ಬರ್ತಾರೆ. ಸೊ ನೀವು ಬೆಳಗ್ಗೆ ಅಂತ ಸಂಜೆವರೆಗೂ ಲೈನಿಂಗ್ ಸೇಲ್ಸು, ಫಾಲ್ಸು ಇವೆಲ್ಲ ಮಾಡ್ಕೊಬೋದು. ಮತ್ತು ಕಸ್ಟಮರ್ನು ಆರಾಮಾಗಿ ಅಟೆಂಡ್ ಮಾಡ್ಬೋದು. ಯಾಕಂದರೆ ನೀವೇ ಸ್ಟಿಚಿಂಗ್ ಮಾಡ್ಕೊಂಡು ಕುಂತ್ರೆ ನೀವು ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಹತ್ರ 2 ಅಥವಾ 3 ಜನ ವರ್ಕರ್ಸ್ ಇಟ್ಕೊಳ್ಳೇಬೇಕು ಕನ್ಫರ್ಮ್ ಆಗಿ. ಆವಾಗ ನಿಮ್ಮ ಬಿಸ್ನೆಸ್ ಅಂಬೋದು ಇನ್ನೂ ತುಂಬ ಗ್ರೋತ್ ಆಗಿರುತ್ತೆ. ತಿಂಗಳಿಗೆ ಇಷ್ಟು ಅಂತ ಸಂಪಾದನೆ ಮಾಡ್ಬೋದು. ಇಷ್ಟು ಅಂತ ಮಾತ್ರ ಮ್ಯಾಕ್ಸಿಮಮ್ 2 ಟೈಲರ್ ಮ್ಯಾನೇಜ್ ಮಾಡಿದ್ರೆ ಕೂಡ ನೀವು ಮೇಲೆ ಮತ್ತು ಬೇರೆ ಬಿಸ್ನೆಸ್ ಅಂದರೆ ಲೈನಿಂಗು, ಫಾಲ್ಸ್ ಇವೆಲ್ಲ ಸೇಲ್ ಮಾಡಿದ್ರೆ ಮಾತ್ರ 100% 1 ಲಕ್ಷ ರೂಪಾಯಿ ಸಂಪಾದನೆ ಆರಾಮ್ಸೆ ಮಾಡ್ತೀರಾ ಪ್ರತಿ ತಿಂಗಳು. ಅದು ನಿಮ್ಮ ಏನೇನು ಹಿಡಿದು ಬ್ಲೌಸ್ ರೇಟ್ ಏನಿದೆ ಅಂತ ನೋಡ್ಕೋಬೇಕು. ನೀವು ಮಿನಿಮಮ್ 400 ರೂಪಾಯಿ ತೊಗೊಂಡ್ರೂ 1 ಲಕ್ಷ ರೂಪಾಯಿ ಕನ್ಫರ್ಮ್ ನಿಮ್ಮದು. 400 ರೂಪಾಯಿ ಬ್ಲೌಸ್ ರೇಟ್ ಇದ್ದರೆ, ಡ್ರೆಸ್ಸಿಗೆ ಒಂದು 500 600 ರೂಪಾಯಿ ಡ್ರೆಸ್ ರೇಟ್ ಇದ್ದರೆ, ಈ ಥರ ಇದ್ದರೆ ನೀವು 100% ಇದೆಲ್ಲ ಒಂದು 6 ಪೀಸ್ ಅಂದರೆ ಕೂಡ ನೋಡಿರಿ ಎಷ್ಟಾಗುತ್ತೆ. 6 × 4 ಅಂದರೆ ಕೂಡ ಅಲ್ಲಿಗೆ ನಿಮ್ಗೆ ಎಷ್ಟಾಗುತ್ತೆ ನೋಡಿರಿ, 2400 ರೂಪಾಯಿ ಆಗುತ್ತೆ ಅಲ್ಲಿಗೆ 6 ಪೀಸಿಗೆ. ಅದರ ಮೇಲೆ ಇನ್ನು ಸಾರೀಸ್ ಇರ್ತವೆ, ಫಾಲ್ಸ್ ಇರ್ತವೆ, ಮತ್ತು ಕುಚ್ಚಿರ್ತದೆ, ಸ್ವಲ್ಪ ಡಿಸೈನರಿ ಬ್ಲೌಸಸ್ ಇರ್ತವೆ. 1-2 ನಾರ್ಮಲ್ ಬ್ಲೌಸ್ ಬಂದರೆ, ಒಂದು 4 ಡಿಸೈನ್ ಬ್ಲೌಸ್ ಬಂದರೆ ಅದರಲ್ಲೇ ನಿಮಗೆ ಪ್ರಾಫಿಟ್ಟು ಕಂಪಲ್ಸರಿ ಇರುತ್ತೆ. ಯಾಕಂದರೆ ಡಿಸೈನರ್ ಬ್ಲೌಸಸ್ ನೀವು ಚೆನ್ನಾಗಿ ಕಲ್ಕೊಂಡು ಡಿಸೈನರ್ ಬ್ಲೌಸಸ್ ನೀವು ಹೊಲ್ದುಬಿಟ್ಟು ಶಾಂಪಲ್ಸು ಅಂಗಡಿಯಲ್ಲಿ ಅಲ್ಲಲ್ಲಿ ಸ್ಟಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ಬರೋ ಜನಗಳಿಗೆ ಗೊತ್ತಾಗುತ್ತೆ ಇವ್ರು ಡಿಸೈನರ್ ಬ್ಲೌಸಸ್ ಎಲ್ಲ ಹೊಲ್ತಾರಂತ. ವರ್ಕು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಅಂತ ಬರುತ್ತೆ, ಹ್ಯಾಂಡ್ ವರ್ಕ್ ಅಂತ ಬರುತ್ತೆ. ಇಂಥವೆಲ್ಲ ವರ್ಕ್ಗಳು ಮಾಡಿಸ್ಬೋದು. ಅದರ ಮೇಲೆ ನಿಮ್ಮ ಅಮೌಂಟು ಸಂಪಾದನೆ ಮಾಡ್ಬೋದು, ಹೆಚ್ಚು ಸಂಪಾದನೆ ಮಾಡ್ಬೋದು. ನಾನು ಹೇಳ್ತಿರೋದು 400 ರೂಪಾಯಿ ಬ್ಲೌಸು ಮಾತ್ರ. 400 ರೂಪಾಯಿ ತೊಗೊಂಡ್ರೆ ಇವ್ರಿಗೆ 1 ಲಕ್ಷ ರೂಪಾಯಿ ಕಂಪಲ್ಸರಿ ಇರುತ್ತೆ. ಇನ್ನು ಊರುಗಳಿಗೆ ಹೋದರೆ ಒಂದು 250-300 ತೊಗೊಳಕ್ಕೆ ಕೂಡ ಒಂದು 60-70 ಸಾವಿರ ರೂಪಾಯಿ ಅಂದರೆ 100% ಇರೇ ಇರುತ್ತೆ. 60-70 ಸಾವಿರ ರೂಪಾಯಿ ಕಂಪಲ್ಸರಿ ಇರೇ ಇರುತ್ತೆ. ಯಾಕಂದರೆ ಆ ಥರ ನಾವು ಬಿಸ್ನೆಸ್ಸನ್ನು ನಾವು ರನ್ ಮಾಡಬೇಕು.
ಸುಮ್ಮನೆ ಒಂದೆರಡು ಬ್ಲೌಸ್ ನಾವೇ ಮಾಡ್ತೀವಿ ಅನ್ನೋದು ಮಾತ್ರ ಬಿಟ್ಟುಬಿಡಿ. ಯಾಕಂದರೆ ನಾವು ಮಾಡಿದ್ರೆ ಎಷ್ಟಂತ ಮಾಡೋಕ್ಕಾಗಲ್ಲ, ಒಬ್ಬರೇ ಕಷ್ಟಪಟ್ಟರೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ನಿಮ್ಮ ಗ್ರೋತ್ ಆಗಬೇಕಾದ್ರೆ ಕಂಪಲ್ಸರಿ ಒಬ್ಬರು ಇಬ್ಬರು ಟೈಲರ್ನ ನೀವು ಇಟ್ಕೊಳ್ಳೇಬೇಕು. ಸರಿ ಟೈಲರ್ ಸಿಗ್ತಾಯಿಲ್ಲ ಏನು ಮಾಡ್ದಂದರೆ ಅದಕ್ಕೊಂದು ಆಲೋಚನೆ ಮಾಡಬೇಕು. ಎಲ್ಲ ನಾವು ಹುಡುಗರು ನಾವು ಟೈಲರಿಂಗ್ ಹೇಳ್ಕೊಡ್ತೀವಿ ಅಂತ ಬೋರ್ಡ್ ಹಾಕ್ಕೊಳ್ಳಿ ನಿಮ್ಮ ಮನೇಲಿ. ಇಲ್ಲ ನಿಮ್ಗೆ ಪರಿಚಯ ಇದ್ದವ್ರಿಗೆ ಹೇಳ್ರಿ ನಾವು ಟೈಲರಿಂಗ್ನ ಹೇಳ್ಕೊಡ್ತಾ ಇದ್ದೀವಿ ಅಂತ. ಸೊ ಟೈಲರಿಂಗ್ ಕಲಿಬೇಕಂತ ಉಲ್ಲಾಸ ಇದ್ದವ್ರು ನಿಮ್ಮ ಹತ್ರ ಖಂಡಿತ ಬಂದೇ ಬರ್ತಾರೆ. ಅವರಿಗೆ ಸ್ವಲ್ಪ ಫೀಸ್ ಕಡಿಮೆ ಇಟ್ಕೊಂಡು ನೀವು ತೊಗೊಂಡಿರಿ. ಫೀಸ್ ಕಡಿಮೆ ಹೇಳ್ಬಿಡ್ರಿ. ಯಾಕಂದ್ರೆ ಜಾಸ್ತಿ ಫೀಸ್ ಹೇಳೋಕೆ ಹೋದರೆ ಇದ್ದವ್ರು ಇರ್ತಾರೆ, ಇಲ್ಲಾರ್ದವ್ರು ಇರ್ತಾರೆ. ಒಂದು ವೇಳೆ ಅವ್ರು ಕೊಡೋ ಕೆಪಾಸಿಟಿನಾಗಿದ್ದರೆ ಮಂತ್ಲಿ ಇಷ್ಟ ಅಂತ ಫೀಸ್ ತೊಗೊಳ್ಳಿ, ಪರವಾಗಿಲ್ಲ. ಕೊಡ್ಲಾರ್ದವ್ರು ಬಂದ್ರೂ ಸ್ವಲ್ಪ ಕಡಿಮೆ ತೊಗೊಂಡ್ಬಿಟ್ಟು ಅವ್ರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಕಂಪಲ್ಸರಿ. ನೀವು ಸ್ಟಿಚ್ ಮಾಡಿ ಬ್ಲೌಸನ್ನ ಹೆಮ್ಮಿಂಗ್ ಮಾಡ್ತಾರೆ, ಇಲ್ಲ ನೀವು ಲೈನಿಂಗ್ ಅಟ್ಯಾಚ್ ಮಾಡಿಸ್ಬೋದು. ಅವ್ರ ಕೈಯಲ್ಲಿ ಪ್ರಾಕ್ಟೀಸ್ ಕೊಟ್ಟಂಗೆ ಆಗುತ್ತೆ, ಅವ್ರಿಗೂ ಕಲಿಸ್ಕೊಟ್ಟಂಗೆ ಆಗುತ್ತೆ. ಬ್ಲೌಸ್ ಕಟ್ ಮಾಡ್ತೀರ ಅಂದ್ಕೊಳ್ಳಿ, ಬ್ಲೌಸ್ ಕಟ್ ಮಾಡಿದ ಬ್ಲೌಸನ್ನು ಲರ್ನರ್ ಯಾರಾದರೂ ಮಿಷಿನ್ ಕಲಿಯೋಕ್ಕೆ ಬರ್ತಾರಲ್ಲ ಅವ್ರ ಕೈಯಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಮಾತ್ರ ನೀವು ಮುಂದೆ ಇಟ್ಕೊಂಡು ಹೇಳ್ಕೊಟ್ರೆ ಅವ್ರು ಲೈನಿಂಗ್ ಅಟ್ಯಾಚನ್ನು ಮಾಡ್ತಾರೆ. ಇಲ್ಲ ಪರ್ಫೆಕ್ಟ್ ಇದ್ದ ಟೈಲರ್ಸ್ ತೊಗೊಂಡ್ರೆ ಇಬ್ಬರು ಟೈಲರ್ಸ್ ತೊಗೊಂಡ್ರು ನಿಮ್ಗೆ ಒಳ್ಳೆಯದು. ಈ ಥರ ಬಿಸ್ನೆಸ್ ಗ್ರೋತನ್ನ ಬೆಳೆಸ್ಬೋದು. ಆ ಟೈಮಲ್ಲಿ ಎಷ್ಟೊಂದು ಕೆಲಸ, ಯಾಕಂದರೆ ಬೆಳಗ್ಗೆ ನೀವು ಮಿನಿಮಮ್ ನೀವು ಬೆಳಗ್ಗೆಲ್ಲ ಮಾಡೋ ಕೆಲಸನ ಬೆಳಗ್ಗೆ 2 ಅವರ್ಸಲ್ಲೇ ಮಾಡಿರ್ತಾರೆ. ಯಾಕಂದರೆ ಬೆಳಗ್ಗೆ ಎದ್ದ ಮೇಲೆ ನಮ್ಮ ಮೈಂಡ್ ಫ್ರೆಶ್ ಇರುತ್ತೆ, ಆಟೋಮೆಟಿಕ್ಕಾಗಿ ಕಟ್ಟಿಂಗ್ ಫಾಸ್ಟ್ ಆಗಿಬಿಡುತ್ತೆ. ಯಾವತ್ತೂ ರಾತ್ರಿ ಟೈಮ್ ಕಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಸ್ವಲ್ಪ ಬೆಳಗ್ಗೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತೀರಲ್ವ, ನೈಟ್ ಟೈಮ್ ಸ್ಟಿಚ್ ಮಾಡೋಕ್ಕೆ ಕಟಿಂಗ್ ಮಾಡೋಕ್ಕೆ ಹೋದರೆ ನಿಮಗೆ ಅದು ಅಷ್ಟೊಂದು ಕಟ್ಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ. ಸುಸ್ತಾಗೋದ್ರಲ್ಲಿಂದ ಕೂಡ ಒಂಥರ ಕಟಿಂಗ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಸೊ ಬೆಳಗ್ಗೆ ಆದರೆ ನೀವು ಫ್ರೆಶ್ ಆಗಿರ್ತೀರಲ್ವ, ಬೆಳಗ್ಗೆ ಟೈಮು ಒಳ್ಳೆಯದು ಕಟಿಂಗ್ ಮಾಡೋಕೆ ಅನ್ನೋದು. ಆವಾಗ ನೀವು ಎಷ್ಟು ಪೀಸು ನೀವು ಡೈಲಿ ಮಾಡ್ತೀರಾ, 7 ಸ್ಟಿಚ್ ಮಾಡ್ತೀರಾ ಇಲ್ಲ 8 ಸ್ಟಿಚ್ ಮಾಡ್ತೀರಾ, ಎಷ್ಟು ಮಾಡ್ತೀರಾ ಅಂಬೋದು ನಿಮ್ಮ ಮೇಲೆ ಡಿಪೆಂಡ್. ಅಷ್ಟು ಕಟಿಂಗ್ ಮಾಡ್ಕೊಂಡು ಒಬ್ಬ ಟೈಲರ್ನ ಇಟ್ಕೊಂಡು ಇಬ್ಬರು ಟೈಲರ್ನ ಇಟ್ಕೊಂಡು ಅವ್ರ ಕೈಲಿ ಅದನ್ನು ಸ್ಟಿಚಿಂಗ್ ಮಾಡಿಸ್ತಾ ನೀವು ಸೈಡ್ ಬಿಸ್ನೆಸ್ ಅಂತ ವರ್ಕ್, ನೀವು ಒಂದು ಎಂಬ್ರಾಯ್ಡ್ರಿ ಮಿಷಿನ್ ಇದ್ದರೆ ವರ್ಕ್ ಹಾಕೋಬೋದು, ಇಲ್ಲ ಕಸ್ಟಮರ್ನ ಅಟೆಂಡ್ ಮಾಡ್ಕೋಬೋದು, ಇಲ್ಲ ಲೈನಿಂಗ್ಸು ಫಾಲ್ಸ್ ಸೇಲ್ ಮಾಡ್ಬೋದು. ಎಷ್ಟೊಂದು ಬಿಸ್ನೆಸ್ಗಳಂದರೆ ಸೈಡಲ್ಲಿ ನೀವು ನಿಂತ್ಕೊಂಡು ಎಷ್ಟೊಂದು ಮಾಡ್ಬೋದು. ಅವ್ರನ್ನ ಆಚೆ ಕಸ್ಟಮರ್ ಟೈಲರ್ ಸ್ಟಿಚ್ ಮಾಡ್ತಾ ಇರ್ತಾರೆ, ಅದು ನೋಡ್ಕೊತ ಕೂಡ ನೀವು ಈ ಕೆಲಸಗಳನ್ನ ಎಷ್ಟೊಂದು ಮಾಡ್ಬೋದು. ನೀವು ಸೈಡಾಗಿ ನಿಂತ್ಕೊಂಡು ಒಂದು 1000-1500 ರೂಪಾಯಿ ಕೆಲಸ ಮಾಡಿದ್ರೆ ಕೂಡ ನೀವು ಸ್ಟಿಚಿಂಗ್ ಮೇಲೆ ನಿಮ್ಗೊಂದು 1000-1500 ಮಿಕ್ಕಿದ್ರೆ ಕೂಡ ಅದು ಸೇರಿದ್ರೆ ಒಂದು 3-3.5 ಸಾವಿರ ರೂಪಾಯಿ ನೀವು ಡೈಲಿ ಸಂಪಾದನೆ ಮಾಡೋಕ್ಕಾದರೆ ತಿಂಗಳಿಗೆ ನಿಮ್ಗೆ 1 ಲಕ್ಷ ರೂಪಾಯಿ ಎಕ್ಕಡೆ ಹೋಗೋದಿಲ್ಲ, ಆರಾಮ್ಸೆ ಸಂಪಾದನೆ ಮಾಡ್ಬೋದು. ಆಲೋಚನೆ ಮಾಡಿ ಬಿಸ್ನೆಸ್ಗಳು ಮಾಡಿರಿ. ಯಾಕಂದರೆ ಸುಮ್ಮನೆ ಎಲ್ಲ ನಾನೇ ಹೊಲಿಬೇಕು, ಇನ್ನೊಬ್ಬರು ಕೊಟ್ಟರೆ ಅವ್ರಿಗೆ ಯಾಕೆ 100 ರೂಪಾಯಿ ಕೊಡಬೇಕು, ಇವ್ರಿಗೆ ಯಾಕೆ ಹೆಮ್ಮಿಂಗ್ ಕೊಡಬೇಕು ಅನ್ನೋ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೆಮ್ಮಿಂಗ್ ನೀವೇ ಮಾಡಿ, ಸ್ಟಿಚಿಂಗು ನೀವೇ ಮಾಡಿ ಸುಸ್ತಾಗಿಬಿಡ್ತೀರಾ. ನೆಕ್ಸ್ಟ್ ಡೇಗೆ ಕೆಲಸ ಮಾಡ್ಬೇಕಂದ್ರೂ ಶಕ್ತಿ ಇರಲ್ಲ, ಆ ಥರ ಆಗಿಬಿಡ್ತೀರ. ನೀವು ಇನ್ನೊಬ್ರ ಕೈಯಲ್ಲೇ ಸ್ಟಿಚ್ ಮಾಡಿಸಿ ಮತ್ತು ಟೈಲರಿಂಗ್ ಕ್ಲಾಸಸ್ ಅಂತ ಹೇಳ್ಕೊಡಿ. ಬಂದು ಹುಡುಗರಿಗೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ. ಅವರು ಹೋಗಿ ಹೇಳ್ತಾರೆ, ಇವ್ರ ಹತ್ರ ಹೋದರೆ ಫಲಾನಿಂತರ ಹತ್ರ ಹೋದರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಒಬ್ರಿಗೆ 20 ಜನ ಆಗ್ತಾರೆ. ಆ ಥರ ಆಗಿ ಬಿಸ್ನೆಸ್ ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ಫೋಕಸ್ ಎಲ್ಲ ಬಿಸ್ನೆಸ್ ಮೇಲೆ